ಮದ್ಯ ಅಕ್ರಮ ತಡೆಯೋ ಗುಂಡಿಗೆ ಪೊಲೀಸರಿಗಿಲ್ಲ, ಶಾಸಕರೇ ನೀವೇ ನಿಲ್ಲಿಸಿ. ಮದ್ಯ ಅಕ್ರಮ ಮಾರಾಟ ತಡೆಯೋ ಗುಂಡಿಗೆ ಪೊಲೀಸರಿಗಿಲ್ಲ, ಶಾಸಕರೇ ನೀವೇ ಮನಸ್ಸು ಮಾಡಿ ನಿಲ್ಲಿಸಬೇಕು ಎಂದು ಗೆದ್ದಲಕಟ್ಟೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅವರು ಕಳೆದ 15 ದಿನಗಳ ಹಿಂದೆ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡಿದಾಗ ತಮ್ಮ ಗ್ರಾಮದಲ್ಲಿ ಸುಮಾರು 15 ಜನರು ಮದ್ಯ ಅಕ್ರಮ ಮಾರಾಟ ಮಾಡ್ತಿದ್ದಾರೆ. ಇದರಿಂದಾಗಿ ಭಾಗಶಃ ಗ್ರಾಮವೇ ಮದ್ಯದ ವ್ಯಸನಕ್ಕೀಡಾಗುತ್ತಿದೆ. ಗೆದ್ದಲಗಟ್ಟೆ ಗ್ರಾಮದಲ್ಲಿ ನೆಮ್ಮದಿ ಗೆದ್ದಲು ಹಿಡಿದಿದೆ ಎಂದು ಶಾಸಕರಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ಶಾಸಕರು ಪರಿಶೀಲಿಸಿ ಸಂಬಂಧಿಸಿದಂತೆ ಇಲಾಖೆಗಳ ಅಧಿಕಾರಿಗಳಿಗೆ ಅಗತ್ಯ ಕ್ರಮಕ್ಕೆ ಸೂಚಿಸುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಅದು ಈವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಗ್ರಾಮದಲ್ಲಿ ಅಕ್ರಮ ಮಾರಾಟ ಸಾಗಾಟ ಎಗ್ಗಿಲ್ಲದಂತೆ ಸಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಶಾಸಕರ ತವರೂರಿಂದ ಕಿಲೋಮೀಟರ್ ಅಂತರದಲ್ಲಿರುವ ತಮ್ಮ ಅಳಲನ್ನ ಅವರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಗ್ರಾಮಸ್ಥರು ತೀವ್ರ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅವರು ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದು, ಈ ಮೂಲಕ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. 400 ಕುಟುಂಬಗಳಿರುವ ತಮ್ಮ ಗ್ರಾಮದಲ್ಲಿ ಹಲವು ವರ್ಷಗಳಿಂದಲೂ 10 ರಿಂದ 15 ಜನರು ತಮ್ಮ ಮನೆಗಳಲ್ಲಿ ಮದ್ಯವನ್ನ ಹಗಲಿರಳು ಎನ್ನದೆ ವರ್ಷ ಪೂರ್ತಿ ರಾಜಾರೋಷವಾಗಿ ಮಾರಾಟ ಮಾಡ್ತಿದ್ದಾರೆ. ಪೊಲೀಸರಿಗೆ, ಅಬಕಾರಿ ಇಲಾಖೆಯವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಏಕೆಂದ್ರೆ ಅಕ್ರಮಕೋರರಿಂದ ಅವರು ಕಾಸು ಪಡೆದಿದ್ದಾರೆ. ಇದು ಕಠೋರವಾದ ಸತ್ಯ ಸಂಗತಿಯಾಗಿದೆ. ಹಾಗಾಗಿ ಅವರಿಗೆ ನಿಲ್ಲಿಸುವ ಗುಂಡಿಗೆ ಇಲ್ಲ ಎಂದು ಮಹಿಳೆಯರು ದೂರಿದ್ದಾರೆ. ಮದ್ಯ ಮಾರಾಟ ಮಾಡೋ ಅಕ್ರಮಕೋರರಿಗೆ ಗ್ರಾಮದಲ್ಲಿನ ಕೆಲ ಮೂರ್ಖ ಮುಖಂಡರು ಎಂಜಲು ಕಾಸಿಗೆ ಅವರ ಚಪ್ಪಲಿ ನೆಕ್ಕುತ್ತಿದ್ದಾರೆ. ಹೀಗಾಗಿ ನಮ್ಮ ಗ್ರಾಮದ ಬೇಲಿಯೇ ಎದ್ದು ಹೊಲಮೆಯುತ್ತಿದ್ದು ಅಕ್ರಮಕೋರರನ್ನ ಸದೆಬಡಿಯುವ ಧೈರ್ಯವಂತರಿಲ್ಲ ಎಂದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಮನೆಗಳಲ್ಲಿ ಹಾಗೂ ಕೆಲವು ಅಂಗಡಿಗಳಲ್ಲಿನ ಫ್ರಿಡ್ಜ್ಗಳಲ್ಲಿ ಹಾಲು, ಮೊಸರು, ಕೂಲ್ ಡ್ರಿಂಕ್ಸ್ಗಳಿರಲ್ಲ, ಮದ್ಯ ತುಂಬಿರುವಂತಹ ಬಾಟಲಿಗಳೇ ಇರುತ್ತವೆ. ಹೀಗಾಗಿ ಆಟ ಆಡೋ ಮಕ್ಕಳು ಮದ್ಯ ವ್ಯಸನಿಗಳಾಗಿದ್ದಾರೆ. ಗ್ರಾಮದಲ್ಲಿನ ಬಹುತೇಕ ಯುವಕರು ಚಿಗುರು ಮೀಸೆಯ ತುಂಟರು ಕೂಡ ಮದ್ಯದ ವ್ಯಸನಕ್ಕೆ ಶರಣಾಗಿದ್ದು ತಮ್ಮ ಕರುಳು ಕಿತ್ತು ಬರುತ್ತಿದೆ ಎಂದು ಮಹಿಳೆಯರು ಅಳಲನ್ನ ತೋಡ್ಕೊಂಡಿದ್ದಾರೆ. ಗ್ರಾಮದ ಸುಮಾರು 100 ರಿಂದ 150 ಜನರು ನಿತ್ಯ ಮದ್ಯದ ನಶೆಯಲ್ಲಿ ತೇಲುತ್ತಿರುತ್ತಾರೆಂದ್ರೆ ಊಹಿಸಲು ಸಾಧ್ಯವಾಗದಂಥ ಸಂಗತಿಯಾಗಿದೆ. ಇದರಿಂದಾಗಿ ತಾವು ಆರ್ಥಿಕ ನಷ್ಟಕ್ಕೆ ಹುರಿಯಾಗ್ತಿದ್ದು ಗ್ರಾಮದಲ್ಲಿ ಶಾಂತಿ ಕಾಣದಾಗಿದೆ. ಬಹುತೇಕ ಮನೆಗಳಲ್ಲಿ ನೆಮ್ಮದಿ ನಾಶವಾಗಿದೆ ಎಂದು ಗ್ರಾಮಸ್ಥರು ಸಂಕಟವನ್ನ ಹೊರಹಾಕ್ತಿದ್ದಾರೆ. ಅವರು ಮದ್ಯ ಅಕ್ರಮ ತಡೆಯಲು ಹೋರಾಟದ ಹಾದಿ ಹಿಡಿದಿದ್ದು ಕೂಡ್ಲಿಗಿ ಪಟ್ಟಣದ ಸಿಐಟಿಯು ಕಚೇರಿಗೆ ಆಗಮಿಸಿದ್ದರು. ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರರವರ ನೇತೃತ್ವದಲ್ಲಿ ಅಕ್ರಮ ಮದ್ಯ ಮಾರಾಟ ಸಾಗಾಟ ನಿಲ್ಲಿಸುವಂತೆ ಕ್ರಮಕ್ಕೆ ಒತ್ತಾಯಿಸಿ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ ದೊಡ್ಡಮನೆಯವರಿಗೆ ಹಾಗೂ ಕೂಡ್ಲಿಗಿ ತಹಶೀಲ್ದಾರಾದಂತಹ ವಿಕೆ ನೇತ್ರಾವತಿಯವರಿಗೆ ಮತ್ತು ಕೂಡ್ಲಿಗಿ ಅಬಕಾರಿ ಅಧಿಕಾರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನ ನೀಡಿದ್ದಾರೆ. ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಅತಿ ಶೀಘ್ರದಲ್ಲಿಯೇ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ವರದಿಗಾರರು ವಿಜಿ ಋಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಇಡೀ ಹಳ್ಳಿಯಲ್ಲಿ ಮಾರಾಟವಾಗುತ್ತದೆ. ಇದು ವಿಪರೀತವಾಗಿ ಗೆದ್ದಲಗಟ್ಟೆಗೆ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತದೆ. ಅನೇಕ ಜನರು ವಿಧಿವೇರಾಗಿದ್ದಾರೆ. ಮಹಿಳೆಯರು ಮತ್ತು ಗಂಡಂದಿರನ್ನ ಕಳ್ಕೊಂಡು ಈ ರೀತಿ ಬಂದು ಇವರೆಲ್ಲ ಸಂಕಷ್ಟದಿಂದ ನಮ್ಮ CIT ಆಫೀಸಿಗೆ ಬಂದು ನಮಗೆ ಆ ಅಳಲು ಹೇಳಿದಾಗ
ನಾವು ತಹಸೀಲ್ದಾರಿಗೆ ಫೋನ್ ಮೂಲಕ ಮಾತಾಡಿದಾಗ ನೀವು ಮನವಿ ಪತ್ರ ನಮ್ಗೆ ಹಾಕಂತ ಹೇಳಿದ್ರೆ ದಯಮಾಡಿ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, DSP ಆಗಿರ್ಬೋದು, ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಗೆಡ್ಲಗಟ್ಟಿಯಲ್ಲಿ ಮದ್ಯ ಮಾರಾಟ ನಿಲ್ಲಿಸಬೇಕಂತೇಳಿ ತಮ್ಮಲ್ಲಿ ಈ ನಮ್ಮ CITU ಆಫೀಸ್ ಮೂಲಕ ತಮ್ಮಲ್ಲಿ ಆ 300 ರೂಪಾಯಿ ತಂದು ಅಲ್ಲಿ ಹೋಗಿ ಕುಡಿತಾರೆ ಸರ್, ಅಲ್ಲೇ ಮನಗ್ತಾರೆ. ತಿರುಗಿ ಬಂದು ಅದು ನಿಶೀಳದ ಏಟಿಗೆ ತಿರುಗಿ ಮನೆಗೆ ಬಂದು ಹೆಂಗಸ್ರನ್ನ ಬಡಿಯೋದು, ತಾಯಿನ ಬಡಿಯೋದು, ಎಂಡ್ರನ್ನ ಬಡಿಯೋದು, ಏನು ಕಾಯಿ ಹೊತ್ಕೊಂಡು ಹೋಗೋದು, ತಿರುಗಿ ಕಾಳು ಹೊತ್ಕೊಂಡು ಹೋಗಿ ಮಾರೋದು, ಇದೆಲ್ಲ ಬೇಡ ಸರ್. ಅಲ್ಲ MLA ಏನು ಇಷ್ಟಪಡ್ತೀರಿ ನೀವು? ನಾವು MLA ಹೇಳೋದೇನು ಸರ್, ತಗ್ಸ್ಬೇಕು ಅಂತ ಹೇಳಿ ಅವ್ರ ಕೈಲಿ ಆಗುತ್ತಾ, ಶಾಸಕರ ಇದ್ದಾರೆ, ಅವ್ರೇನು ನಮಗೆ ಓಟ್ ಹಾಕಂತ ನಾವು ಹೇಳಿಲ್ಲ. ಅವರಾಗಿ ದುಡ್ಡು ತಂದು ಓಟ್ ಹಾಕೋದಕ್ಕೆ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ದಾರೆ ಸರ್. ಯಾರೇನು ಮನೆ ಹತ್ರ ಹೋಗಿ ನೀವು ಕೊಡಪ್ಪ ಅಂತ ಕೇಳಿಲ್ಲ ಸರ್. ಅವರಾಗಿ ಓಟ್ ಬೇಕನ್ನೋದಕ್ಕೆ ನಾವು 1000 ರೂಪಾಯಿ ಇಸ್ಕೊಂಡು ಓಟ್ ಹಾಕಿವಿ ಸರ್. ಅವ್ರ MLA ಸರ್ ಕೈಲಿ ಆಗುತ್ತಾ ಇಲ್ಲ ಅಷ್ಟೇ ಸರ್. ಮುಂದೆ ಪ್ರಯತ್ನ ನಾವು MLA ಕೇಳಕತ್ತೀರಿ ನೀವು? ಹೌದು ಸರ್. MLA ರೇ? ಹೌದು ಸರ್, MLA ರೇ. ಏನು MLA ಕಡೆಯಿಂದ ಏನು ನಿರೀಕ್ಷೆ ಮಾಡಕತ್ತೀರಿ ನೀವು? ಏನು ಕೇಳಕತ್ತೀರಿ MLA-ಗೆ? MLA ಏನು ಕೇಳಕ್ಕೆ ಸರಾಯ ಬೇಡ ಸರ್, ಸರಾಯ ಬಿಡಿಸೋಕ್ಕಾಗುತ್ತಾ ಇಲ್ಲ ಅದನ್ನ ಹೇಳ್ಬೇಕು. ಅದನ್ನೇ ಹೇಳ್ಬೇಕು ಸರ್. ನಮಗೆ ಹೇಳ್ಬೇಕು, ಪರ್ಮನೆಂಟಾಗಿ ನಿಲ್ಲಿಸ್ಬೇಕು. ಪರ್ಮನೆಂಟಾಗಿ ನಿಲ್ಲಿಸ್ಬೇಕು ಸರ್. ತಿರುಗಿ ಮತ್ತೆ ನಾಳೆ ಇದು ಬಂತು, ಪಂಚಾಯತ್ ಎಲೆಕ್ಷನ್ ಬಂತು, ಯಾವನ ತಂದ ಯಾವನ ಬಿಟ್ಟ, ಯಾವನ್ ಕಿತ್ಕೊಂತಾನ, ಯಾವನ್ ಏನ್ ಸೆಂಟ ಮಾಡ್ತಾರ ಅಂತಾರ ಸರ್ ಮಾರೋರು. ಇದನ್ನ ತೋರ್ಸ್ಬೇಕಂದ್ರೆ ನಮ್ಮ ಮೂರಕ್ಕೆ ಸರಾಯನೇ ಬೇಡ ಸರ್. ಅವ್ರ ಕೈಲಿ MLA ಸರ್ ಕೈಲಿ ಆಗುತ್ತಾ ಇಲ್ಲ. ಇವ್ರು ಅವರೆಲ್ಲ ಸೌಕರ್ಯಗಳಾಗಲ್ಲ ಸರ್. ಇವ್ರು 300 ರೂಪಾಯಿ ತರೋದು, ಕೂಳಿಲ್ದ ಸಾಯೋದು, ಇದೆಲ್ಲ ಆಗುತ್ತಾ ಸರ್ ನಮ್ಮೂರಲ್ಲಿ? ಅದೇ 300 ರೂಪಾಯಿ ಇದ್ರೆ ಅವ್ರು ಜೀವನ ಮಾಡ್ತಾರೆ ಸರ್ ನಮ್ಮೂರಲ್ಲಿ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.